ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮ ಇಚಿಮೊಕು ಕ್ಲೌಡ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ ಪಾರ್ಟ್ 2ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಸೊ ನಮ್ಮ ಹಿಂದಿನ ಪಾರ್ಟ್ 1 ನೀವು ನೋಡಿಲ್ಲ ಅಂದ್ರೆ ಖಂಡಿತವಾಗಿ ನೋಡ್ಕೊಂಡು ಬಂದ ನಂತರ ಈ ಒಂದು ಪಾರ್ಟ್ 2 ಬನ್ನಿ. ಬಿಕಾಸ್ ಕೆಲವೊಂದು ಇಂಡಿಕೇಟರ್ನ ಒಂದು ಕಾಂಪೊನೆಂಟ್ಸ್ ಇದೆ, ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡಿದ್ರೆ ನೀವು ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಸೊ ಈ ಒಂದು ಇಚಿಮೊಕು ಕ್ಲೌಡ್ಸ್ ನಾನು ಆಡಿ ಹೇಳ್ದಂಗೆ ಸುಮಾರು ನಮ್ಮ ಸ್ನೇಹಿತರು ಕೇಳ್ತಿದ್ರು, ಸರ್ ಇಚಿಮೊಕು ಕ್ಲೌಡ್ಸ್ ಬಗ್ಗೆ ಮಾಡಿ, ಆ ಒಂದು ಇಂಡಿಕೇಟರ್ ಬಗ್ಗೆ ನೀವು ಯಾವತ್ತೂ ಮಾಡೇ ಇಲ್ಲ, ಒಂದು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಬಂದು ಸುಮಾರು ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಕೇಳ್ತಾ ಬಂದು ಅಂತ ಹೇಳ್ಬೋದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಏನಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಈ ಒಂದು ಇಂಡಿಕೇಟರ್ ಲ್ಯಾಗಿಂಗ್ ಇಂಡಿಕೇಟರ್ ಆಗಿರೋದ್ರಿಂದ, ಅದ್ರ ಜೊತೆಗೆ ಈ ಒಂದು ಇಂಡಿಕೇಟರ್ ಒಂದು ಚಾರ್ಟ್ ತುಂಬಾ ಒಂದು ಕ್ಲಮ್ಸಿಯಾಗಿ ಒಂಥರ ಸಿಕ್ಕಾಪಟ್ಟೆ ಒಂದು ಲೈನ್ಸ್ಗಳು ಆ ರೀತಿ ಇರೋದ್ರಿಂದ ಸ್ವಲ್ಪ ನನಗೆ ನನ್ನ ಕಣ್ಣಿಗೆ ಕಂಫರ್ಟ್ ಇಲ್ಲದೆ ಇರುವಂತ ಒಂದು ಪರ್ಪಸ್ಗೋಸ್ಕರ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಈ ಒಂದು ಇಂಡಿಕೇಟರ್ ನಿಮ್ಗೆ ಶೇರ್ ಮಾಡೋ ಪರ್ಪಸ್ಗೋಸ್ಕರ ನಾನು ಕಲ್ತ್ಕೊಂಡು ಬಂದು ಒಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಸೊ ನನಗೆ ನೀವು ಒಂದು ಪ್ರಾಮಿಸ್ ಮಾಡ್ಬೇಕು, ಈ ಒಂದು ಇಂಡಿಕೇಟರ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನೀವು ಲೈವ್ ಚಾರ್ಟ್ ಅಲ್ಲಿ ಹಾಕೊಂಡು ಟ್ರೇಡಿಂಗ್ ಮಾಡಕ್ಕೆ ಶುರು ಮಾಡಿ. ಹೆಲ್ಪ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ಸಹ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶೇರಿಂಗ್ ಇಸ್ ಕೇರಿಂಗ್. ಓಕೆ, ಸೊ ನೀವು ಒಬ್ಬರೇ ಕಲಿಯೋದ್ರ ನೀವು ಮಾಡ್ಕೊಂಡ್ರೆ ಹಣ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರಿ ಬೇರೆಯವ್ರಿಗೂ ಸಹ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪಾರ್ಟ್ 2ನ ಕಂಟಿನ್ಯೂ ಮಾಡ್ತಾ ಬರೋಣ. ಸೊ ಆಲ್ರೆಡಿ ಪಾರ್ಟ್ 1 ಅಲ್ಲಿ ನಿಮಗೆ ಬೇಸಿಕ್ಸ್ ಕೊಟ್ಟಿದ್ದೀನಿ. ಈ ಒಂದು ಪಾರ್ಟ್ 2 ಅಲ್ಲಿ ಬಂದು ನಾವು ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನ ತಗೊಂಡು ಚಾರ್ಟ್ ಅಲ್ಲಿ ಸಹ ನಾವು ಡೈರೆಕ್ಟ್ ಆಗಿ ನೋಡ್ಕೊಂಡು ಬರೋಣ. ಸೊ ಜಸ್ಟ್ ರಿವಿಷನ್ ಮಾಡ್ತಾ ಇದ್ದೀನಿ. ಈ ಒಂದು ಲೈನ್ ಏನ್ ಕರೀತಾರೆ, ಚೀಕು ಅಂತ ಕರೀತಾರೆ. ಈ ನಮ್ಮ ಗ್ರೀನ್ ಮತ್ತೆ ರೆಡ್ ಏನಿದೆ ಅದನ್ನ ಬಂದು ಸೆಂಕೋ ಎ ಸೆಂಕೋ ಬಿ ಅಂತ ಕರೀತಾರೆ. ಈ ಒಂದು ನಮ್ಗೆ ಕ್ಲೌಡ್ಸ್ ತರ ಪ್ರಿಂಟ್ ಆಗಿದ್ರೆ ಅದನ್ನ ನಾವು ಜಾಪನೀಸ್ ಲ್ಯಾಂಗ್ವೇಜ್, ಇದೆಲ್ಲ ಜಾಪನೀಸ್ ಲ್ಯಾಂಗ್ವೇಜ್ ಸ್ನೇಹಿತರೆ. ಈ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಕೂಮೋ ಕ್ಲೌಡ್ ಅಂತ ಕರೀತಾರೆ. ಅದ್ರ ಜೊತೆಗೆ ಈ ಬ್ಲೂ ಲೈನ್ ಮತ್ತೆ ಒಂದು ಮರೂನ್ ಲೈನ್ ಇದ್ರೆ ಅದನ್ನ ನಾವು ಕನ್ವರ್ಷನ್ ಲೈನ್ ಮತ್ತೆ ಬೇಸ್ ಲೈನ್ ಅಂತ ಕರಿತೀರಿ. ಸೊ ಇವಿಷ್ಟು ಇನ್ಫಾರ್ಮೇಶನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ಈ ನಮ್ಮ ಇಂಡಿಕೇಟರ್ನ ಯಾವ ರೀತಿ ಯುಟಿಲೈಸ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ಪಾರ್ಟ್ ಅಂಡ್ ಪೀಸ್ ಅಲ್ಲಿ ನಮಗೆ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಇದನ್ನೆಲ್ಲ ನಾನು ತೆಗೆದ್ಬಿಡ್ತೀನಿ, ಹೈಡ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಇದನ್ನ ಯಾವ ರೀತಿ ಟ್ರೇಡಿಂಗ್ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಕೊಡ್ತೀನಿ. ನೆಕ್ಸ್ಟ್ ಬಂದು ಈ ಒಂದು ಇಂಡಿಕೇಟರ್ನ ಒಂದು ಓವರ್ ಆಲ್ ಒಂದು ಪ್ಯಾಕೇಜ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನೀವು ಮೂವಿಂಗ್ ಅವರೇಜಸ್ ನ ಕ್ರಾಸ್ ಓವರ್. ಸೊ ನೀವು ಆಡಿ ಕೇಳಿರ್ತಾರ ಈ ನಮ್ಮ ಗೋಲ್ಡನ್ ಕ್ರಾಸ್ ಓವರ್, ಡೆತ್ ಕ್ರಾಸ್ ಓವರ್ ಅಂತ ಕೇಳಿರ್ತಾರೆ. ಆ ರೀತಿ ಏನಾದ್ರು ಇಂಡಿಕೇಟರ್ ನೀವು ಯೂಸ್ ಮಾಡ್ತಿದ್ರೆ ಈ ರೀತಿಯ ಒಂದು ಕನ್ವರ್ಷನ್ ಲೈನ್ ಅಥವಾ ಟೆಂಕನ್ ಮತ್ತೆ ಕೆಜೋನ್ ಅನ್ನೋ ಒಂದು ಕನ್ವರ್ಷನ್ ಅಥವಾ ಲೈನ್ಸ್ ಗಳಿದೆ, ಆ ಲೈನ್ ಕ್ರಾಸ್ ಓವರ್ ಬಂದ್ಮೇಲೆ ನೀವು ಟ್ರೇಡಿಂಗ್ ಮಾಡಕ್ಕೆ ಶುರು ಮಾಡಬಹುದು. ಇದು ನಮ್ಮ ಒನ್ ವೇ ಆಫ್ ಯುಟಿಲೈಸಿಂಗ್ ದಿ ಇಂಡಿಕೇಟರ್. ಓಕೆ, ನೋಡಿ ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲೇ ಕ್ರಾಸ್ ಓವರ್ ಬಂತು. ಓಕೆ, ಇಲ್ಲಿ ಕ್ರಾಸ್ ಓವರ್ ಬಂತು ನೋಡಿ, ಇಲ್ಲಿ ಇಮಿಡಿಯೇಟ್ ಕ್ರಾಸ್ ಓವರ್ ಬಂತು ಅಂತ ನಿಮ್ಗೆ ಅನ್ನಿಸ್ತು ಅಂತಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ನೀವು ಬೈ ಮಾಡ್ಬೋದು, ಸ್ಟಾಪ್ ಲಾಸ್ ಇಲ್ಲಿ ಇಡ್ಬೋದು, ಇಲ್ಲಿ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ತಗೊಂತ ಹೋಗ್ಬೋದು. ಇದು ಒನ್ ಆಫ್ ದಿ ವೇ ಆಫ್ ಯುಟಿಲೈಸಿಂಗ್ ದಿ ನಮ್ಮ ಇಚಿಮೊಕು ಕ್ಲೌಡ್ಸ್. ಇದು ಇಲ್ಲ ನಾವು ಓವರ್ ಆಲ್ ಒಂದು ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಸಹ ಪ್ರೊಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನೀವು ಲ್ಯಾಗಿಂಗ್ ಸ್ಪ್ಯಾನ್ ನ ಸಹ ತಗೊಬಹುದು. ಜೊತೆಗೆ ಲೀಡ್ 1 ಲೀಡ್ 2 ಅಥವಾ ಸೆಂಕೋ ಎ ಸೆಂಕೋ ಬಿ ಸಹ ತಗೊಂಡು ಈ ಒಂದು ಕ್ಲೌಡ್ ನ ಸಹ ಪ್ಲಾಟ್ ಮಾಡ್ತಾ ಹೋಗ್ಬೋದು. ಇದು ಎರಡನೇ ವೇ. ಮೂರನೇ ವೇ ಅಂತ ಹೇಳಿದ್ರೆ ಈ ಕನ್ವರ್ಷನ್ ಲೈನು, ಬೇಸ್ ಲೈನು, ಲ್ಯಾಗಿಂಗ್ ಲೈನ್ ಎಲ್ಲಾನು ತೆಗ್ದಾಕ್ಬಿಟ್ಟು ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಕ್ಲೌಡ್ಸ್ ನ ಅಷ್ಟೇ ಇಟ್ಕೊಂಡು ನೀವು ಟ್ರೇಡಿಂಗ್ ನ ಶುರು ಮಾಡ್ಬೋದು. ಎಲ್ಲಿ ಕ್ಲೌಡ್ಸ್ ಕನ್ವರ್ಷನ್ಸ್ ಆಗಿ ಟರ್ನ್ ಆಗುತ್ತೆ ಅಲ್ಲೂ ಸಹ ಯುಟಿಲೈಸ್ ಮಾಡ್ಬೋದು. ಎಗೇನ್ ಆಲ್ರೆಡಿ ಹೇಳಿದೀನಿ, ಎಲ್ಲಾ ಇಂಡಿಕೇಟರ್ ಒನ್ ಆರ್ ದಿ ಅದರ್ ವೇ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಇದ್ದೇ ಇರೋದ್ರಿಂದ ನೀವು ಸಹ ಇದನ್ನ ಯುಟಿಲೈಸ್ ಮಾಡ್ಕೊಬಹುದು ಜಸ್ಟ್ ನಿಮ್ಮ ಯಾವ ಒಂದು ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ. ಸೊ ಈ ಒಂದು ಇಚಿಮೊಕು ಕ್ಲೌಡ್ಸ್ ನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಪ್ಯಾಕೇಜ್ ನಿಮ್ಗೆ ಶೇರ್ ಮಾಡೋ ಪರ್ಪಸ್ಗೋಸ್ಕರ ನಾನು ಆಲ್ರೆಡಿ ಡೀಟೇಲ್ಸ್ ಹಂಗೆ ಇಟ್ಟಿದ್ದೀನಿ. ನೋಡಿ, ಇನ್ಪುಟ್ಸ್ ಡಿಫಾಲ್ಟ್ ಏನಿದೆ ಅದು ಹಂಗೆ ರಿಟೈನ್ ಮಾಡಿದ್ದೀನಿ. ಸೊ ಈ 9 ಡೇ 26 ಡೇ 52 ಡೇಸ್ ಏನಕ್ಕೆ ಇಟ್ಟಿದ್ದಾರೆ ಅದು ಸಹ ಒಂದು ರೀಸನ್ ಇದೆ. ಸೊ ಜಾಪನೀಸ್ ಅಲ್ಲಿ ಒಂದು ಸುಮಾರು ವರ್ಷಗಳ ಹಿಂದೆ ಒಂದು 365 ಡೇಸ್ ಟ್ರೇಡಿಂಗ್ ಆಗುವ ಒಂದು ಟೈಮ್ ಇರೋ ಒಂದು ಸಮಯದಲ್ಲಿ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದ್ರಿಂದ ಸೊ 1.5 ವಾರ ಅಥವಾ ಒಂದ್ ತಿಂಗಳಲ್ಲಿ ಎಷ್ಟು ಆಲ್ಮೋಸ್ಟ್ ಒಂದು 26 ಡೇ ಟ್ರೇಡಿಂಗ್ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್. ಜೊತೆಗೆ 1.5 ಮಂತ್ 2 ಮಂತ್ಸ್ ಟ್ರೇಡಿಂಗ್ ಸಹ ಆಗೋದ್ರಿಂದ ಈ ಒಂದು ಲಾಜಿಕ್ ಬೇಸಿಸ್ ಮೇಲೆ ಈ ಒಂದು ನಂಬರ್ಸ್ ಗಳನ್ನ ಬಿಲ್ಡ್ ಮಾಡಿದಾರೆ ಅಂತ ಒಂದು ಆರ್ಟಿಕಲ್ ಸಹ ಓದಿದೆ. ಅದನ್ನ ನಾವು ಡೀಟೇಲ್ ಆಗಿ ಹಂಗೆ ರಿಟೈನ್ ಮಾಡೋಣ. ನಿಮಗೆ ಏನಾದ್ರು ರಿಸರ್ಚ್ ಮಾಡಿದ್ಮೇಲೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ಫ್ಯೂಚರ್ ಅಲ್ಲಿ ಬೇರೆ ಒಂದು ಟೈಮಿಂಗ್ ಅನ್ನು ಚೇಂಜ್ ಮಾಡ್ಕೊಬೇಕಂದ್ರೆ ಸಹ ನೀವು ಮಾಡ್ಕೊಬಹುದು, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಬರೋದಿಲ್ಲ. ಸರಿ, ಇವಿಷ್ಟು 3 ವೇ ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಬೋದು ಅಂತ. ಫಸ್ಟ್ ಬಂದು ಈ ಒಂದು ಕನ್ವರ್ಷನ್ ಲೈನ್, ಬೇಸ್ ಲೈನ್ ಯೂಸ್ ಮಾಡ್ಕೊಂಡು ಅಥವಾ ಟೆಂಕನ್ ಅಥವಾ ಕೆಜನ್ ಅನ್ನೋ ಒಂದು ಲೈನ್ ಗಳನ್ನ ಯುಟಿಲೈಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಎರಡನೇದು ಬಂದು ಈ ಎಲ್ಲಾ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ಈ ನಮ್ಮ ಕ್ಲೌಡ್ಸ್ ಏನಿದೆಯಲ್ಲ, ಸೊ ನಮ್ಮ ಲೀಡ್ 1 ಲೀಡ್ 2 ಅಥವಾ ಸೆಂಕೋ ಎ ಸೆಂಕೋ ಬಿ ಎರಡನ್ನ ಸಹ ಯುಟಿಲೈಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು. ಸೊ ಓವರ್ ಆಲ್ ನಾವು ಪ್ಯಾಕೇಜ್ ಅಲ್ಲಿ ನೋಡೋದ್ರಿಂದ ಈ ಒಂದು ಇಂಡಿಕೇಟರ್ ಪೀಸ್ ಅಂಡ್ ಪೀಸಸ್ ನೋಡೋದಕ್ಕಿಂತ ಓವರ್ ಆಲ್ ನೋಡೋಣ. ಸೊ ಇದನ್ನ ನಾನು ಹೈಡ್ ಮಾಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಕ್ಲಿಯರ್ ವಿಸಿಬಲ್ ಇರೋದ್ರಿಂದ. ಸೊ ಈ ಒಂದು ಇಂಡಿಕೇಟರ್ ನ ಒಂದು ರಿಸರ್ಚ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಟೈಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಟೈಮ್ ಅಲ್ಲಿ ಈ ನಮ್ಮ ಕನ್ವರ್ಷನ್ ಇದೆ ಅಥವಾ ಟೆಂಕಿನ್ ಮತ್ತೆ
ಕೆಜುನ್ ಏನಿದೆ ಅದು ಒಂದು ಅಪ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇರಬೇಕು, ನಾವೇನಾದ್ರು ಬೈ ಮಾಡ್ಬೇಕು ಅನ್ನೋ ಒಂದು ಫಸ್ಟ್ ಕಂಡೀಷನ್ ಇಡ್ತಾರೆ. ಸೆಕೆಂಡ್ ಕಂಡೀಷನ್ ಬಂದು ಈ ನಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಏನ್ ಮಾಡಿದ್ರೆ 26 ಪೀರಿಯಡ್ ಗೆ ಏನ್ ಪ್ರಾಜೆಕ್ಟ್ ಮಾಡಿದ್ರೆ ಈ ಒಂದು ಪ್ರೊಜೆಕ್ಷನ್ ಏನಿರ್ಬೇಕಂತ ಹೇಳಿದ್ರೆ ಈ ನಮ್ಮ ಲೀಡ್ 1 ಲೀಡ್ 2 ಗ್ರೀನ್ ಟರ್ನ್ ಆಗಿ ಅಥವಾ ಈ ನಮ್ಮ ಕ್ಲೌಡ್ ಗ್ರೀನ್ ಟರ್ನ್ ಆಗಿ ಒಂದಕ್ಕೊಂದು ಕ್ರಾಸ್ ಓವರ್ ಈ ರೀತಿ ಕ್ರಾಸ್ ಓವರ್ ಆಗಿ ಗ್ರೀನ್ ಟರ್ನ್ ಆಗಿರ್ಬೇಕು, ಅದು ಅಪ್ ಟ್ರೆಂಡ್ ಇರಬೇಕು, ಅದ್ರ ಜೊತೆಗೆ ಪ್ರೈಸ್ ಸಹ ಅದ್ರ ಮೇಲೆ ಪ್ರಿಂಟ್ ಆಗ್ತಾ ಹೋಗ್ಬೇಕು ಅನ್ನೋ ಒಂದು ಸೆಕೆಂಡ್ ಕಂಡೀಷನ್ ಇರ್ತಾರೆ ಬೈ ಮಾಡ್ಬೇಕಂದ್ರೆ. ಸೆಲ್ಗೆ ಆಪೋಸಿಟ್, ಜಾಸ್ತಿ ಹೇಳಕ್ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಜೊತೆಗೆ ಈ ನಮ್ಮ ಚಿಕು ಅಥವಾ ಈ ನಮ್ಮ ಅಥವಾ 26 ಪೀರಿಯಡ್ ನ ಒಂದು ಬ್ಯಾಕ್ವರ್ಡ್ ಏನ್ ಕ್ಯಾಂಡಲ್ ಲೈನ್ ಪ್ರಿಂಟ್ ಆಗಿದೆಯಲ್ಲ ಈ ಒಂದು ಕ್ಯಾಂಡಲ್ ಬೇಸಿಸ್ ಮೇಲೆ, ಅದು ಸಹ ಈ ಕ್ಯಾಂಡಲ್ಸ್ ಪ್ರೈಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ಅದ್ರ ಮೇಲೆ ಪ್ರಿಂಟ್ ಆಗಿತ್ತು ಅಂತ ಹೇಳಿದ್ರೆ ಇದು ವಿಚ್ ಇಸ್ ಅ ಸ್ಟ್ರಾಂಗ್ ಅಪ್ ಟ್ರೆಂಡ್ ಅನ್ನೋ ಒಂದು ಲಾಜಿಕ್ ಸಹ ಎಕ್ಸ್ಪೆಕ್ಟೇಷನ್ಸ್ ಕೊಡ್ತಾರೆ. ಸೊ ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ಇದು ಈ ಎರಡ್ ಲೈನು ಟೆಂಕಿನ್ ಮತ್ತೆ ಕೆಜನ್ ಎರಡು ಕ್ಯಾಂಡಲ್ ಸ್ಟಿಕ್ಸ್ ನ ಕೆರಡೆ ಪ್ರಿಂಟ್ ಆಗ್ತಾ ಹೋಗ್ಬೇಕು ಅಥವಾ ಲೈನ್ ಇದೇ ರೀತಿ ಸ್ಟ್ರಾಂಗ್ ಹಿಂಗ್ ಆಗ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಈ ಕ್ಲೌಡ್ ಸಹ ಅಪ್ ಟ್ರೆಂಡ್ ಇರಬೇಕು. ಅದ್ರ ಜೊತೆಗೆ ಈ ಹಿಸ್ಟಾರಿಕಲಿ ಪ್ರೊಜೆಕ್ಟೆಡ್ ಪಾಸ್ಟ್ 26 ಪೀರಿಯಡ್ ನ ಒಂದು ಲೈನ್ ಇದೆ ಬ್ಯಾಕ್ವರ್ಡ್, ಅದು ಸಹ ಪ್ರೈಸ್ ನ ಮೇಲೆ ಇತ್ತು ಅಂದ್ರೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಸಹ ಅಂತ ಹೇಳ್ತಾರೆ. ಇದನ್ನ ನಾನು ನಿಮಗೆ ಸೆಲ್ ಸಹ ತೋರಿಸ್ತೀನಿ. ಇದು ICICI ಬ್ಯಾಂಕ್ ಒಂದು ಸ್ಟಾಕ್ 5 ಮಿನಿಟ್ಸ್ ಅಲ್ಲಿ ನೋಡಿ. ಅದ್ರ ಜೊತೆಗೆ ಯಾವ ಒಂದು ಟೈಮಲ್ಲಿ ಟ್ರೇಡಿಂಗ್ ಮಾಡಬಾರ್ದು ಅನ್ನೋ ಸಹ ಎಕ್ಸ್ಪ್ಲೇಷನ್ಸ್ ಕೊಡ್ತಾರೆ. ಈ ರೀತಿಯ ಒಂದು ಕ್ಲಮ್ಸಿ ಅಥವಾ ಒಂದು ಕನ್ಫ್ಯೂಷನ್ ಇರುವಂತ ಟೈಮ್ ಅಲ್ಲಿ ಇದು ರೇಂಜ್ ಬೌಂಡ್ ಮಾರ್ಕೆಟ್, ಪ್ರೈಸ್ ಮೂವ್ಮೆಂಟ್ ಆಗೋದಿಲ್ಲ ಕ್ಲಿಯರ್ ಆಗಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಹೇಳಿದ್ದಾರೆ. ಆ ಟೈಮಲ್ಲಿ ಈ ಒಂದು ಇಂಡಿಕೇಟರ್ ಯೂಸ್ ಮಾಡಬಹುದು ಅಥವಾ ಟ್ರೇಡಿಂಗ್ ಮಾಡಬಾರ್ದು ಅಂತ ಸಹ ಎಕ್ಸ್ಪ್ಲೇಷನ್ಸ್ ಕೊಡ್ತಾರೆ. ಇಂಡಿಕೇಟರ್ ಅಲ್ಲ ಟ್ರೇಡಿಂಗ್ ಮಾಡಬಹುದು ಅಂತ ಒಂದು ಲಾಜಿಕ್ ಕೊಡ್ತಾರೆ. ಅದ್ರ ಜೊತೆಗೆ ಯಾವ ಒಂದು ಟೈಮ್ ಅಲ್ಲಿ ನಾವು ಶಾರ್ಟ್ ಸೆಲ್ ಮಾಡಬೇಕು ಅನ್ನೋ ಒಂದು ಸಹ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾರೆ ಈ ನಮ್ಮ ಇಂಡಿಕೇಟರ್ ನ ಬಿಲ್ಡ್ ಮಾಡಿರೋರು. ಡಿಸ್ಅಡ್ವಾಂಟೇಜ್ ಸಹ ಹೇಳ್ಬಿಡ್ತೀನಿ ಸ್ನೇಹಿತರೆ, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಓಕೆ, ಸೊ ಯಾವ ಒಂದು ಟೈಮಲ್ಲಿ ಸೆಲ್ ಮಾಡ್ಬೇಕು ಅಥವಾ ಶಾರ್ಟ್ ಸೆಲ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಹಿಸ್ಟಾರಿಕಲ್ ಪ್ರೈಸ್ ಬಂದು ಅಥವಾ ಅದನ್ನ ಏನಂತ ಕರೀತಾರೆ ಚಿಕ್ಕು ಅಂತ ಏನ್ ಕರೀತಾರೆ ಅದು ಬಂದು ಪ್ರೈಸ್ ನ ಕೆರಡೆ ಪ್ರಿಂಟ್ ಆಗ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಈ ನಮ್ಮ ಕ್ಲೌಡ್ಸ್ ಏನಿದೆ ಅದು ರೆಡ್ ಟರ್ನ್ ಆಗ್ತಾ ಹೋಗಿರ್ಬೇಕು. ಅದ್ರ ಜೊತೆಗೆ ಈ ನಮ್ಮ ಟೆಂಕನ್ ಮತ್ತೆ ಕೆಜನ್ ಅನ್ನೋ ಒಂದು ಲೈನ್ ಏನಿದೆ ಅದು ಬಂದು ಪ್ರೈಸ್ ನ ಮೇಲೆ ಪ್ರಿಂಟ್ ಆಗ್ತಾ ಹೋಗ್ಬೇಕು ಅನ್ನೋ ಒಂದು ಲಾಜಿಕ್ ಹೇಳ್ತಾರೆ ಶಾರ್ಟ್ ಸೆಲ್ ಮಾಡ್ಬೇಕಂದ್ರೆ. ಸೊ ನಾವು ಬೈಕ್ ಪರ್ಪಸ್ಗೋಸ್ಕರ ತೋರಿಸಿರೋದ್ರಿಂದ ನೀವು ಇದನ್ನ ಸೆಲ್ ಸಹ ಯೂಟಿಲೈಸ್ ಮಾಡ್ಕೊಳ್ಳಿ, ಜಸ್ಟ್ ಒಂದು ಲಾಜಿಕ್ ಪರ್ಪಸ್ಗೋಸ್ಕರ ಯೂಟಿಲೈಸ್ ಮಾಡ್ಕೊಳ್ಳಿ. ಸರಿ, ಇವಿಷ್ಟು ಆದ್ಮೇಲೆ ಸ್ಟಾಪ್ ಲಾಸ್ ಎಲ್ಲಿ ಇಡ್ಬೇಕಂತ ಹೇಳಿದ್ರೆ ನೀವು ನನ್ನ ಒಂದು ರಿಸರ್ಚ್ ಪ್ರಕಾರ ಹೇಳ್ತಾ ಇದೀನಿ. ಸೊ ಅದ್ರ ಜೊತೆಗೆ ನನ್ನ ನಾಲೆಜ್ ಪ್ರಕಾರ ಹೇಳ್ತಾ ಇದೀನಿ. ನೀವು ಯಾವ ಒಂದು ಕನ್ವರ್ಷನ್ ಟೈಮಲ್ಲಿ ಎಂಟ್ರಿ ತಗೊಂಡ್ರ ಆ ಒಂದು ಕನ್ವರ್ಷನ್ ಟೈಮಲ್ಲಿ ಈ ಒಂದು ಕ್ಲೌಡ್ಸ್ ಏನ್ ಪ್ರಿಂಟ್ ಆಗಿದೆಯಲ್ಲ ನಮ್ಮ ಲೀಡ್ 1 ಲೀಡ್ 2 ಅಥವಾ ಸೆಂಕೋ ಎ ಸೆಂಕೋ ಬಿ ನ ಹಿಂದಿನ ಒಂದು ಕ್ಯಾಂಡಲ್ ಏನ್ ಪ್ರಿಂಟ್ ಆಯ್ತು ಲಾಸ್ಟ್ ಕ್ಯಾಂಡಲ್, ಆ ಒಂದು ಕ್ಯಾಂಡಲ್ ನ ಕೆರಡೆ ಅಥವಾ ಈ ನಮ್ಮ ಲೈನ್ ನ ಕೆರಡೆ ನೀವು ಸ್ಟಾಪ್ ಲಾಸ್ ಇಡೋದು ತುಂಬಾ ಸೇಫ್ ಆಗಿರೋಂಥ ಒಂದು ಟ್ರೇಡಿಂಗ್. ಅದ್ರ ಜೊತೆಗೆ ಒಂದು ಲಾಜಿಕ್ ಆಗಿರುವಂತ ಸ್ಟಾಪ್ ಲಾಸ್. ಸೊ ಸುಮಾರು ಜನ ಹೇಳ್ತಾರೆ ಎಂಟರ್ ಆಗಿದ ತಕ್ಷಣ ಈ ನಮ್ಮ ಕನ್ವರ್ಷನ್ ಲೈನ್ ಮತ್ತೆ ಬೇಸ್ ಲೈನ್ ಅದನ್ನ ಒಂದು ಹಿಂದಿನ ಲೈನ್ ನಾವು ಕ್ಯಾಂಡಲ್ ಎಲ್ಲಾಗಿದೆ ಅಲ್ಲಿ ಪ್ರಿಂಟ್ ಇಲ್ಲಿ ಇಡಬೇಕು ಅಂತಾರೆ. ಬಟ್ ದಟ್ ಇಸ್ ಅ ರಿಸ್ಕಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ನಮ್ಮ ಇಚಿಮೊಕು ಕ್ಲೌಡ್ಸ್ ಬಂದು ಲ್ಯಾಗಿಂಗ್ ಇಂಡಿಕೇಟರ್ ಆಗೋದ್ರಿಂದ ಯಾವ ಒಂದು ಟೈಮ್ ಫ್ರೇಮ್ ಅಲ್ಲಿ ಕ್ಯಾಂಡಲ್ಸ್ ರಿವರ್ಸ್ ಬಂದು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಇದು ನಮ್ಮ ಬಿಗ್ಗೆಸ್ಟ್ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಒಂದು ಕರೆಕ್ಟ್ ಆಗಿರುವಂತ ಜಾಗದಲ್ಲಿ ಇಡಬೇಕಂದ್ರೆ ಈ ಒಂದು ಕ್ಯಾಂಡಲ್ಸ್ ಗಳನ್ನ ಸ್ವಿಂಗ್ ಲೋ ಅಂತ ಏನ್ ಕರೀತಾರೆ ಆ ಒಂದು ಕ್ಯಾಂಡಲ್ ಇಡ್ಬೋದು. ಇಲ್ಲ ನೀವು ಇನ್ನೂ ರಿಸ್ಕ್ ತಗೊಳಕ್ ರೆಡಿ ಇದೀರಾ, ಒಂದು ಸೇಫ್ ಆಗಿ ಪ್ರಾಫಿಟ್ ಬೇಕೇ ಬೇಕು ಅಂತ ಹೇಳಿದ್ರೆ ಈ ಕ್ಲೌಡ್ಸ್ ನ ಕೆಳಗೆ ಒಂದು 10 ಪೈಸೆ 20 ಪೈಸೆ ಒಂದು ಡಿಫ್ರೆನ್ಸ್ ಅಲ್ಲಿ ಇಟ್ಟರೆ ನೀವು ಟ್ರೇಡಿಂಗ್ ಸೇಫ್ ಆಗಿ ಮಾಡ್ಬೋದು. ಇದು ICICI ಬ್ಯಾಂಕ್ ನ ಒಂದು ಟ್ರೇಡಿಂಗ್. ಇದು ಯಾವ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಸ್ಲೈಡ್ ಅಲ್ಲಿ ಬಂದ್ಬಿಡ್ತೀನಿ. ಈ ಒಂದು ಇಂಡಿಕೇಟರ್ ನ ಯಾವ ಒಂದು ಪ್ರಾಡಕ್ಟ್ ಅಲ್ಲಿ ಸಹ ಯುಟಿಲೈಸ್ ಮಾಡಬಹುದು. ನೀವು ಸ್ಟಾಕ್ಸ್, ಫ್ಯೂಚರ್ಸ್, ಆಪ್ಷನ್ಸ್, ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಯಾವ್ದ್ರಲ್ಲಿ ಬೇಕಾದ್ರೂ ಟ್ರೇಡಿಂಗ್ ನಲ್ಲಿ ಯುಟಿಲೈಸ್ ಮಾಡಬಹುದು. ಇದು ಇಚಿಮೊಕು ಕ್ಲೌಡ್ಸ್ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಅದ್ರ ಜೊತೆಗೆ ಇದು ಎಲ್ಲ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಆಗುವಂತ ಒಂದು ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಹೇಳ್ಬೋದು. 1 ಮಿನಿಟ್ ಇಂದ ಇದು ವೀಕ್ಸ್ ಮಂತ್ಸ್ ಗಂಟೆ ನೀವು ಯುಟಿಲೈಸ್ ಮಾಡ್ತಾ ಹೋಗ್ಬೋದು. ಯಾವ ಟೈಮ್ ಫ್ರೇಮ್ ನಿಮ್ಮ ಒಂದು ಪರ್ಪಸ್ ಸ್ವಿಂಗ್ ಟ್ರೇಡಿಂಗ್, ಇಂಟ್ರಾಡೇನ, ಪೊಸಿಷನ್ ಅನ್ನೋ ಒಂದು ಬೇಸ್ ನೀವು ಟೈಮ್ ಫ್ರೇಮ್ ನ ಚೇಂಜ್ ಮಾಡ್ಕೊಬಹುದು. ಲಾಜಿಕ್ ರಿಮೈನ್ಸ್ ದ ಸೇಮ್. ಅದ್ರ ಜೊತೆಗೆ ಇದನ್ನ ನೋಡಿದ ತಕ್ಷಣ ತುಂಬಾ ಡಿಫಿಕಲ್ಟ್ ಆಗಿರುವಂತ ಒಂದು ಇಂಡಿಕೇಟರ್ ಅಂತ ಅನ್ಸುತ್ತೆ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತುಂಬಾ ಈಸಿ ಆಗಿರುವಂತ ಒಂದು ಇಂಡಿಕೇಟರ್. ಜೊತೆಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ಇಂಡಿಕೇಟರ್ ಸಹ ಒಂದು ಅಕ್ಯುರಸಿ ಆಲ್ಮೋಸ್ಟ್ 70 to 80% ಅಕ್ಯುರಸಿ ಕೊಡುವಂತ ಒಂದು ಇಂಡಿಕೇಟರ್ ಅಂತ ಹೇಳ್ಬೋದು. ಆಲ್ರೆಡಿ ಹೇಳಿದಂಗೆ ನೀವು ಮೂವಿಂಗ್ ಅವರೇಜಸ್ RSI ಯೂಸ್ ಮಾಡ್ತಿದ್ರೆ ಇದು ಸಹ ಒನ್ ಆಫ್ ದಿ ಅದ್ರ ಜೊತೆ ಸೇರುವಂತ ಒಂದು ಇಂಡಿಕೇಟರ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇಂಡಿಕೇಟರ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇಂಟ್ರಾಡೇಗೆ ಯೂಸ್ ಮಾಡೋದು ತುಂಬಾ ಒಂದು ಕನ್ಫ್ಯೂಷನ್ ಕೊಡುವಂತ ಒಂದು ಇಂಡಿಕೇಟರ್ ಅಂತ ನನ್ನ ಒಂದು ರಿಸರ್ಚ್ ಹೇಳ್ತಿದ್ದೆ. ಅದ್ರ ಜೊತೆಗೆ ಈ ಒಂದು ಇಂಡಿಕೇಟರ್ ಅಲ್ಲಿ ಸುಮಾರು ಒಂದು ಮಲ್ಟಿಪಲ್ ಪ್ರೈಸ್ ಪಾಯಿಂಟ್ಸ್ ಪ್ರಿಂಟ್ ಆಗೋದ್ರಿಂದ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ನೀವು ಪ್ರೈಸ್ ಆಕ್ಷನ್ ಜೊತೆ ಟ್ರೇಡಿಂಗ್ ಮಾಡ್ತಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಂದು ಟೈಮ್ ಡಿಲೇ ಎಂಟ್ರಿ ಬರೋದ್ರಿಂದ ಸಹ ನೀವು ಟ್ರೇಡಿಂಗ್ ನ ಮಿಸ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ಕೊಂಡು ಟ್ರೇಡಿಂಗ್ ನ ಮಾಡಬಹುದು. ಸೊ ವಿಲ್ ಯೂಸ್ ದಿಸ್ ಇಂಡಿಕೇಟರ್ ಅನ್ನೋ ಒಂದು ಪಾಯಿಂಟ್ ಬರೋದಕ್ಕಿಂತ ಮುಂಚೆ ಇದನ್ನ ನೀವು
ರಿಲಯನ್ಸ್ ಅನ್ನೋ ಒಂದು ಸ್ಟಾಕ್ ಫ್ಯೂಚರ್ಸ್ ನೀವು ಟ್ರೇಡಿಂಗ್ ಮಾಡೋದು ಸಹ ಅದೇ ರೀತಿ ಯುಟಿಲೈಸ್ ಮಾಡ್ಬೋದು. ನೋಡಿ ಈ ಒಂದು ಇಂಡಿಕೇಟರ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ನೋಡಿ ಕ್ಲೌಡ್ಸ್ ಫ್ಯೂಚರ್ ಅಲ್ಲಿ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದು ನಮ್ಗೆ ಒಂದು ಏನಂತಾರೆ, ಈ ಒಂದು ರಿಲಯನ್ಸ್ ಸ್ಟಾಕ್ ಸೈಡ್ ವೇಸ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಮತ್ತೊಂದು ಲೈನ್ ಕೊಡ್ತಿದೆ. ಅದು ಬಂದು ಚಿಕ್ಕು ನೋಡ್ಬೋದು, ಇಲ್ಲಿ ಗ್ರೀನ್ ಅಲ್ಲಿ ಏನಿದೆಯಾ ಚಿಕ್ಕು ಬಂದು ಇದು ಬಂದು ಒಂದು ರೇಂಜ್ ಅಲ್ಲಿ ಇರೋದ್ರಿಂದ ನಿಮ್ಗೆ ನೋಡಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ಈ ಒಂದು ಚಿಕ್ಕು ಈ ರೀತಿ ಅಪ್ ಟ್ರೆಂಡ್ ಇತ್ತು ಅಂದ್ರೆ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಆಸ್ ಆಫ್ ನೌ ರಿಲಯನ್ಸ್ ಫ್ಯೂಚರ್ ಏನ್ ನಾನು ಚಾರ್ಟ್ ತೋರಿಸ್ತೀನಿ ಅದು ಬಂದು ರೇಂಜ್ ಬೌಂಡ್ ಅಲ್ಲಿ ಇರುತ್ತೆ ಅಂತ ಈ ನಮ್ಮ ಇಚಿಮೋಕು ಕ್ಲೌಡ್ಸ್ ಒಂದು ಸಿಗ್ನಲ್ ಕೊಡ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಕ್ಲೌಡ್ ಸಹ ಒಂದು ಸ್ಟ್ರಾಂಗ್ ಇಲ್ದಿರೋದ್ರಿಂದ ನೀವು ನೋಡ್ಬೋದು, ನೀವು ಬಾಲಿಂಗರ್ ಬ್ಯಾಂಡ್ಸ್ ನೋಡಿರ್ತಾರಲ್ಲ ಅದೇ ರೀತಿ ಒಂದು ಸಿಮಿಲರ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ನಮ್ಮ ಟೆಂಕಿನ್ ಮತ್ತೆ ಕೆಜನ್ ಎರಡು ಕ್ರಾಸ್ ಓವರ್ ಇನ್ನೂ ಬಂದಿಲ್ದಿರೋದ್ರಿಂದ ಈ ನಮ್ಮ ರಿಲಯನ್ಸ್ ಸ್ಟಾಕ್ ಆಸ್ ಆಫ್ ನೌ ಇಟ್ಸ್ ರೇಂಜ್ ಬೌಂಡ್ ಸ್ಟಾಕ್ ಅಂತ ನಾವು ಎಕ್ಸ್ಪೆನ್ಷನ್ ಕೊಡ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ನ ನಾವು ಆಪ್ಷನ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಖಂಡಿತವಾಗಿ ಯೂಸ್ ಮಾಡ್ಬೋದು. ಆಲ್ರೆಡಿ ಹೇಳ್ದಂಗೆ ಅದಕ್ಕೆ ಅದರದೇ ಆದಂತಹ ಒಂದು ಅಡ್ವಾಂಟೇಜಸ್ ಇರೋದ್ರಿಂದ ನೀವು ಸಹ ಟ್ರೇಡಿಂಗ್ ಯಾವ ರೀತಿ ಮಾಡ್ಬೋದು ಅಂತ ನೀವು ಅನಲೈಸ್ ಮಾಡ್ಬೋದು. ನೋಡಿ ಈ ಒಂದು ಸ್ಟಾಕ್ 18,200 ಸಿ ನಾನು ತಗೊಂಡಿದ್ದೀನಿ 21st ಅಕ್ಟೋಬರ್ ನ ಒಂದು ಕಾಂಟ್ರಾಕ್ಟ್ ನೋಡ್ಬೋದು. ಈ ಒಂದು ಸೆಂಕೋ ಎ ಮತ್ತೆ ಸೆಂಕೋ ಬಿ ಬಂದು ಆಲ್ರೆಡಿ ಕನ್ವರ್ಷನ್ ಆಗಿ ನಮ್ಗೆ ಅಪ್ ಟ್ರೆಂಡ್ ಅಂತ ತೋರಿಸ್ತಿದೆ. ಅದ್ರ ಜೊತೆಗೆ ಈ ನಮ್ಮ ಚಿಕ್ಕು ಸಹ ಅಪ್ ಟ್ರೆಂಡ್ ತೋರಿಸೋದ್ರಿಂದ ಅದ್ರ ಜೊತೆಗೆ ನಮ್ಮ ಟೆಂಕನ್ ಮತ್ತೆ ಕೆಜನ್ ಎರಡು ಒಂದು ಕನ್ವರ್ಷನ್ ಕೊಟ್ಟೋದ್ರಿಂದ ಇನ್ನು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ನಮ್ಮ ಇಂಡಿಕೇಟರ್ ನಮ್ಮ ಆಪ್ಷನ್ಸ್ ಗೆ ಸಹ ಕೊಡ್ತಾ ಇದೆ. ಸೊ ಇದನ್ನ ನಾವು ಮತ್ತೊಂದು ಸ್ಟಾಕ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಕೊಟ್ಬಿಡ್ತೀನಿ. ಸೊ ಒಂದು ಐಡಿಯಾ ಬರುತ್ತೆ ಹೆಂಗೆ ಯಾವ ರೀತಿ ಅಂತ. ಓಕೆ, ಸೊ ICICI ಬ್ಯಾಂಕ್ ಆಯ್ತು. ನೆಕ್ಸ್ಟ್ ಯಾವ ಸ್ಟಾಕು, LIC ತಗೊಳೋಣ. ಸೊ LIC ಹೌಸಿಂಗ್. ಓಕೆ, ಸೊ ನಾನು ಕ್ಯಾಶ್ ಸ್ಟಾಕ್ಸ್ ತಗೊಂತಿದ್ದೀನಿ. ಸೊ ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಸ್ಟಾಕ್ ಡೌನ್ ಟ್ರೆಂಡ್ ಇದೆ ಅಂತ ನಮ್ಮ ಕ್ಲೌಡ್ ಸಹ ತೋರಿಸ್ತಿರೋ ಜೊತೆಗೆ ಈ ಪ್ರೈಸ್ ನಮ್ಮ ಚಿಕ್ಕು ಅಂತ ನಾವೇನ್ ಕರಿತಾರೆ ಅದು ಸಹ ಡೌನ್ ಟ್ರೆಂಡ್ ಇರೋದ್ರಿಂದ ಇನ್ನು ಈ ನಮ್ಮ ICICI ಬ್ಯಾಂಕ್ ಡೌನ್ ಟ್ರೆಂಡ್ ಇದೆ ಅಂತ ಕಂಪ್ಲೀಟ್ ಆಗಿ ಒಂದು ಸಿಗ್ನಲ್ ಕೊಡ್ತಿದೆ ಈ ನಮ್ಮ ಇಚಿಮೋಕು ಕ್ಲೌಡ್ಸ್. ಅದ್ರ ಜೊತೆಗೆ ನಾನು ನೋಡಿ ಹೇಳ್ದಂಗೆ ಈ ಒಂದು ಇಂಡಿಕೇಟರ್ ಏನಕ್ಕೆ ನಂಗೆ ಕಂಫರ್ಟ್ ಅನ್ಸಿಲ್ಲ, ಇಷ್ಟ ಇಲ್ಲ ಅನ್ನೋದಕ್ಕಿಂತ ಕಂಫರ್ಟ್ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಕನ್ಫ್ಯೂಷನ್ ಇರುವಂತ ಒಂದು ಇಂಡಿಕೇಟರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವು ನೋಡ್ಬೋದು ಸುಮಾರು ಟೈಮ್ ಅಲ್ಲಿ ನೀವು ಎಕ್ಸಾಂಪಲ್ ನೋಡಿ ಇಲ್ಲಿ ಕನ್ವರ್ಷನ್ ಬಂತಂತ ನೀವು ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಅಥವಾ ಈ ಒಂದು ಟೈಮ್ ಅಲ್ಲಿ ಎಂಟರ್ ಆದ್ರೆ ನೀವು ಈ ಒಂದು ಟೈಮ್ ಅಲ್ಲಿ ನೀವೇನಾದ್ರು ಪಿನ ಶೀನ ಬೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ನೋಡ್ಬೋದು ಸುಮಾರು ಪ್ರೈಸ್ ಆಕ್ಷನ್ಗಳು ಹಿಂದಿನ ಒಂದು ಪಾಸ್ಟ್ ಒಂದು 5-10 ಮಿನಿಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು ಡೌನ್ ಟ್ರೆಂಡ್ ಕಂಟಿನ್ಯೂ ಆಗಿತ್ತು ಅಂತ ಹೇಳಿದ್ರೆ ಅವಾಗ ನೀವು ಮಿಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ಇಂಡಿಕೇಟರ್ ಇಲ್ಲಿ ಸಿಗ್ನಲ್ ಕೊಡ್ತಂದ್ರೆ ನೀವೇನಾದ್ರು ಶಾರ್ಟ್ ಸೆಲ್ ಮಾಡಿದ್ರೆ ನೋಡಬಹುದು ಸ್ಟಾಕ್ ರಿವರ್ಸ್ ಆಯ್ತು, ನೀವು ಸ್ಟಾಪ್ ಲಾಸ್ ಇಟ್ಟಾಗುವಂತ ಚಾನ್ಸಸ್ ಹೆಚ್ಚಿಗೆ. ಅದಕ್ಕೆ ನಾನು ಹೇಳಿದ್ದು ನೀವು ಸ್ಟಾಪ್ ಲಾಸ್ ಇಡೋಕ್ಕಿಂತ ಮುಂಚೆ ಈ ಒಂದು ಕ್ಯಾಂಡಲ್ಸ್ ಮೇಲೆ ಸ್ವಿಂಗ್ ಹೈ ಸ್ವಿಂಗ್ ಲೋ ಏನ್ ತಗೊಂಡಿರ್ತಾರ ಆ ಕ್ಯಾಂಡಲ್ಸ್ ನ ಮೇಲೆ ಈ ನಮ್ಮ ಕ್ಲೌಡ್ಸ್ ಅಂಡ್ ಪ್ರಿಂಟ್ ಆಗಿದೆ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ರೆ ಒಂದು ಸೇಫ್ ಅಂತ ಹೇಳ್ಬೋದು. ಬಟ್ ರಿಸ್ಕ್ ಟು ರಿವಾರ್ಡ್ ಒಂದು ರೇಷನ್ ಕನ್ವರ್ಷನ್ ಮಾಡಿ ಒಂದು ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ಗೆ ದಿಸ್ ಇಸ್ ಆಲ್ಸೋ ನಾಟ್ ಎ ಬಿಗ್ ಇಂಡಿಕೇಟರ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ನಮ್ಮ ಕನ್ಕ್ಲೂಷನ್ಸ್ ಕೊಟ್ಬಿಡ್ತೀನಿ. ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಈ ನಮ್ಮ ಇಂಡಿಕೇಟರ್ ನಾನು ಯೂಸ್ ಮಾಡ್ತಿಲ್ಲ. ನಮ್ಮ ರಿಕ್ವೆಸ್ಟ್ ನಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸ್ ಏನ್ ರಿಕ್ವೆಸ್ಟ್ ಮಾಡಿದ್ರು ಅದರ ಪರ್ಪಸ್ಗೋಸ್ಕರ ನಾನು ಸ್ವಲ್ಪ ರಿಸರ್ಚ್ ಮಾಡಿ ಆಲ್ಮೋಸ್ಟ್ ಒಂದೂವರೆ ವಾರ ಸ್ವಲ್ಪ ರಿಸರ್ಚ್ ಮಾಡಿ ಯಾವ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ಬೋದು ಅಂತ ಒಂದು ನೀಟಾಗಿ ನೋಡ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಅಂದ್ಬಿಟ್ರೆ ಈ ಒಂದು ಇಂಡಿಕೇಟರ್ ನಾನು ಯೂಸ್ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಯೂಸ್ ಮಾಡೋದು ತುಂಬಾ ಒಂದು ಬೇಸಿಕ್ ಒಂದು ಬೇರ್ ಕ್ಯಾಂಡಲ್ಸ್ ಏನಿದೆ ಅದನ್ನ ಅಷ್ಟೇ ಯೂಸ್ ಮಾಡೋದ್ರಿಂದ ನನಗೆ ಯಾವುದೇ ರೀತಿ ಒಂದು ಮತ್ತೊಂದು ಇಂಡಿಕೇಟರ್ ಹಾಕೊಂಡು ಟ್ರೇಡಿಂಗ್ ಮಾಡುವಂತ ರಿಕ್ವೈರ್ಮೆಂಟ್ ಇಲ್ಲ. ನಾನು ಸುಮಾರು ಸಲ ನಿಮ್ಗೆ ಏನ ಹೇಳೋದೆ ಅಂತ ಹೇಳಿದ್ರೆ ಯಾವುದೇ ಒಂದು ಇಂಡಿಕೇಟರ್ ಯೂಸ್ ಮಾಡಿದ್ರೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ನಿಮ್ಗೆ ಒಂದು ಕಂಫರ್ಟ್ ಲೆವೆಲ್ ಸಿಗುತ್ತೆ, ಅದರ ಜೊತೆಗೆ ಒಂದು ಪ್ರಾಫಿಟ್ ಮಾಡುವಂತ ಒಂದು ಚಾನ್ಸಸ್ ಸಿಗುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ಒಂದು ಇಂಡಿಕೇಟರ್ ನಿಮ್ಗೆ 100% ಕೊಡುತ್ತೆ ಅಂತ ಹೇಳಬಾರ್ದು. ನಿಮ್ಗೆ ಏನಾದ್ರು ಇಚಿಮೋಕು ಕ್ಲೌಡ್ಸ್ ಇಷ್ಟ ಆಗಿದ್ರೆ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗೂಗಲ್ ಹೋಗಿ ಸುಮಾರು ರಿಸರ್ಚ್ ಗಳನ್ನ ಮಾಡಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅನ್ನೋದು ಒಂದು ಸಜೆಷನ್ ಕೊಡ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.